ಮತ್ತು ಜಾತ್ಯತೀತ ಪಕ್ಷಗಳು ಈ ಹೋರಾಟಕ್ಕೆ ಕೈ ಜೋಡಿಸಿವೆ. ಆ ಒಂದು ಕಾರಣಕ್ಕಾಗಿ ಇವತ್ತು ಬೀದರ್ ನಗರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲ ಪಕ್ಷದ ಅಧ್ಯಕ್ಷರನ್ನ ಇಲ್ಲಿ ನಾವು ಒಬ್ಬೊಬ್ಬರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಕಾಲಾವಕಾಶ ಕೊಡ್ತೀವಿ. ಪ್ರತಿಯೊಬ್ಬರು 5 ನಿಮಿಷ ಮಾತಾಡಬೇಕಂತೇಳಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ರೂಪರೇಷೆ ಅಂದ್ರೆ ಇಲ್ಲಿ ಪ್ರತಿಭಟನಾ ಭಾಷಣ ನಡೀತದೆ. ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಮುಖಾಂತರ ನಾವು AC ಕಚೇರಿಯಲ್ಲಿ ಆಯುಕ್ತರಿಗೆ, ನಾವು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ರಾಜ್ಯದ ಚುನಾವಣಾ ಆಯೋಗಕ್ಕೆ ನಮ್ಮ ಹಕ್ಕು ಒತ್ತಾಯಗಳ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಈ ಹೋರಾಟ SIR ಜೂನ್ 20ರಂದು ಕೇಂದ್ರ ಚುನಾವಣಾ ಆಯೋಗ ಹಾಕಿಕೊಂಡಂತ ಒಂದು ಕಾಲಮಿತಿಯಲ್ಲಿ ಆ ಒಂದು SIR ನಡೀತಾ ಇದೆ. ಅದಕ್ಕೆ ನಾವು ಇಡೀ ಕರ್ನಾಟಕದಲ್ಲಿ ಪ್ರಗತಿಪರ ಸಂಘಟನೆಗಳು SIR ಪೂರ್ಣವಾಗಿ ರದ್ದುಗೊಳ್ಳಬೇಕಂತಕ್ಕಂಥ ನಮ್ಮ ಬೇಡಿಕೆ ಇದೆ. SIR ನಮ್ಮ ರಾಜ್ಯ ಚುನಾವಣಾ ಆಯೋಗವೇ ಗ್ರಾಮ ಪಂಚಾಯಿತಿಗಳಲ್ಲಿ, ವಾರ್ಡ್ ಸಭೆಗಳಲ್ಲಿ ನಮ್ಮ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು. ನಮ್ಮ ಗಲ್ಲಿಯಲ್ಲಿ ಯಾರು ಸತ್ತಾರ, ನಮ್ಮ ಗಲ್ಲಿಯ ಯಾರು ಹೊಸ ಲಗ್ನ ಆಗಿ ಬಂದಾರ, ಯಾರು ಉಳಿದಾರ ಎಂಬುದು ನಮ್ಮ ಗ್ರಾಮ ಸಭಾ ಗುರ್ತಿದೆ. ಗ್ರಾಮ ಸಭಾದಲ್ಲಿಯೇ ವೋಟರ್ ಇದೊಂದೇನ ಸಾಮಾಜಿಕ ನ್ಯಾಯ ಪರಿಷ್ಕರಣೆ ನಡೀಬೇಕು. ಈ ದೇಶದ ಜೀವಂತಿರ್ತಕ್ಕಂಥ ಒಬ್ಬ ಮತದಾರನ ಪಟ್ಟಿಯಿಂದ ಕೈ ಬಿಡಬಾರತಕ್ಕಂಥ ನಮ್ಮ ಹೋರಾಟದ ಮೂಲ ಉದ್ದೇಶವಾಗಿದೆ. ಅದಕ್ಕಾಗಿ ಇವತ್ತು ಯಾರು ಎಲ್ಲಾ ಪಕ್ಷದ ಪ್ರಗತಿಪರ ಸಂಘಟನೆಯ ಮುಖಂಡರಿಗೂ, ಅವರ ಜೊತೆ ಬಂದಂತ ಗೆಳೆಯರ ಬಳಗಕ್ಕೂ, ಎಲ್ಲಾ ಪಕ್ಷದ ಅಧ್ಯಕ್ಷರಿಗೂ ಮತ್ತು ಈ ಒಂದು ಪ್ರತಿಪರ ಸಂಘಟನೆ ಎಲ್ಲ ಮಹಾನುಭಾವರಿಗೆ ಎದ್ದೇಳು ಕರ್ನಾಟಕ, ಇದು ಕರ್ನಾಟಕದಲ್ಲಿ 180 ಸಂಘಟನೆಗಳು ಕೂಡಿಕೊಂಡು ಈ ಒಂದು ರೂಪರೇಷವನ್ನು ತಯಾರು ಮಾಡಿ SIR ಏನು ಅಂತಕ್ಕಂಥದನ್ನ ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕಾಗಿ ಇದು ಮೊದಲನೇ ಹಂತದ ನಮ್ಮ ಹೋರಾಟ ಪ್ರಾರಂಭವಾಗಿದೆ. ಈ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಇನ್ನು 2 ವರ್ಷ ಸರ್ಕಾರ ಇರುತ್ತದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಪ್ರಗತಿಪರ ಸಂಘಟನೆ ಮುಖಾಂತರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಇವತ್ತು ಆ ಪಕ್ಷ ಇವತ್ತು ಜನಪರ ಮತ್ತು ಜನರ ಬೆನ್ನಿಗೆ ನಿಂತು SIR ರದ್ದು ಮಾಡಬೇಕಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಎಲ್ಲ ಪಕ್ಷಗಳ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಹಕ್ಕು ಒತ್ತಾಯದ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ. ಈಗ ನಾವು ಈ ಒಂದು ವಿಷಯವನ್ನು ಕುರಿತು ನಮ್ಮ ನಿಜಾಮುದ್ದೀನ್ ಸರ್ ಅವರು ಪ್ರಾಸ್ತಾವಿಕವಾಗಿ ಏನೇನು ನಡೀತಕ್ಕಂಥ ಮಾತನ್ನ ಹೇಳ್ತಾರೆ. ನಮಸ್ತೆ. ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರೇ, ಕಾರ್ಯಕರ್ತರೇ ಹಾಗೂ ಜನಪರ ಸಂಘಟನೆಗಳ ಎಲ್ಲ ಮುಖ್ಯಸ್ಥರೇ ಹಾಗೂ ಕಾರ್ಯಕರ್ತರೇ, ಹಿರಿಯರೇ, ಮಹಿಳೆಯರೇ, ನಾವು ಇಂದು ಎಲ್ಲ SIR ವಿರೋಧಿ ಪಕ್ಷಗಳ ಹಾಗೂ ಜನಪರ ಸಂಘಟನೆಗಳ ಒಂದು ಒಕ್ಕೂಟದ ಪರವಾಗಿ ಇಂದು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಯಾವುದೇ ಒಂದು ಪಕ್ಷದ ಪರವಾಗಿ ಅಥವಾ ಯಾವುದೇ ಒಂದು ಸಂಘಟನೆ ಪರವಾಗಿ ಅಲ್ಲ. ಕರ್ನಾಟಕದಲ್ಲಿರುವಂತಹ ಎಲ್ಲ ಪಕ್ಷಗಳು, ಕೆಲವು ಕೋಮುವಾದಿಗಳ ಪಕ್ಷಗಳನ್ನು ಹೊರತುಪಡಿಸಿ ಹಾಗೂ ಎಲ್ಲ ಸಂಘಟನೆಗಳು, ಜನಪರ ಸಂಘಟನೆಗಳು ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸಿವೆ. ನಮ್ಮ ಒಂದು ಉದ್ದೇಶ ಈ SIR ಅನ್ನುವಂತಹ ಈ ಅಸಂವಿಧಾನಿಕವಾದಂತಹ ಹಾಗೂ ಪ್ರಜಾಪ್ರಭುತ್ವ ವಿರೋಧಿ ಆದಂತಹ, ನಾನು ಯಾಕೆ ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಹಕ್ಕಿಗೆ ಮಹತ್ವ ಇದೆ. ನಾವು ಇಲ್ಲಿವರೆಗೆ ಈ ವೋಟರ್ ಲಿಸ್ಟ್ ನಲ್ಲಿ ಹೆಸರನ್ನ ಸೇರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೆವು. 18 ವರ್ಷ ಆದಂತ ನೀವು ಅದರ ಹೆಸರು ಸೇರಿಸ್ತೀರಿ ಅಂತೇಳಿ. ಆದರೆ ಇಂದು ಆ ವೋಟರ್ ಲಿಸ್ಟ್ ಇಂದ ಹೆಸರನ್ನ ಕಡಿತಗೊಳಿಸಲಾಗ್ತಾ ಇದೆ. ಇದರ ಹಿಂದೆ ಉದ್ದೇಶ ಏನಂತ ದುರುದ್ದೇಶ ಇದೆ. ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನುಸುಳುಕೋರರನ್ನು ನಾವು ಕಂಡುಹಿಡಿತಾ ಇದ್ದೇವೆ. ಬಿಹಾರದಲ್ಲಿ 42 ಲಕ್ಷ ವೋಟರ್ ಲಿಸ್ಟ್ ನಿಂದ ಹೆಸರನ್ನ ತೆಗೆದ್ರು. ಅದರಲ್ಲಿ ನುಸುಳುಕೋರರು ಎಷ್ಟಿದ್ರು ಅಂತಂದ್ರೆ 10 ಜನ. ಆ 10 ಜನರಲ್ಲಿ 6 ಜನರು ನೇಪಾಳದಿಂದ ಇದ್ದಂಥವರು, 4 ಜನ
ಬೇರೆ ಬಾಂಗ್ಲಾದೇಶದಿಂದ ಇದ್ದಂಥವರು. ಆ 4 ಜನರಲ್ಲಿ ಕೂಡ 2 ಸತ್ತು ಹೋಗಿದ್ದಾರೆ. ಅಂದ್ರೆ 2 ಸಲುವಾಗಿ 40-50 ಲಕ್ಷ 1 ಕೋಟಿ ಜನರ ನಾವು ಓಟಿನ ಹಕ್ಕನ್ನು ಕಳೆದುಕೊಳ್ತಾ ಇದ್ದೇವೆ. ಇದು ಯಾವುದೇ ಒಂದು ಸಮುದಾಯದ ಪರವಾಗಿಲ್ಲ, ಯಾವುದೇ ಒಂದು ಪಕ್ಷದ ವಿರೋಧ ಆಗಿಲ್ಲ. ನಮ್ಮ ಹಕ್ಕಿಗಾಗಿ ನಾವು ಇವತ್ತು ಹೋರಾಡ್ತಾ ಇದ್ದೇವೆ. ವೋಟ್ ಏನಂತಾರೆ, ಅದು ನಮ್ಮ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಹಕ್ಕು. ಆ ಹಕ್ಕನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತಿನ ಇದು ಬಹಳ ಒಂದು ವಿಶೇಷವಾದಂತಹ ಸಭೆ. ಸನ್ಮಾನ್ಯ ಶ್ರೀ ಓಂ ಪ್ರಕಾಶ್ ಅವರು ಹಾಗೆ ನಿಜಾಮುದ್ದೀನ್ ಸಾಹೇಬರು ಹೀಗೆ ಇವತ್ತಿನ SIR ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಒಂದು ಬಿಜೆಪಿಯ ಕುತಂತ್ರ. ಈಗ ತಾನೇ ನಮ್ಮಲ್ಲಿ ಚರ್ಚೆ ಮಾಡ್ತಾ ಇದ್ದಾಗ ಒಂದೆರಡು ಮಾತುಗಳು ಬಂದು ಅವ್ರು ಬಿಜೆಪಿಯವರು ಇಂಥದೇ ಕುತಂತ್ರಗಳನ್ನ ಮಾಡ್ಕೋತ ಬಂದಾರೆ. ಅದು ಇವತ್ತಿಗೆ ಇದು ಮುಗಿಯಲ್ಲ, ಮತ್ತೆ ಇನ್ನ ಮುಂದೂ ಇಂಥ ವ್ಯಸನದ ಬರ್ತಾರ. ಅದಕ್ಕೆ ಅವ್ರು ಮಾಡ್ತಾನೆ ಇರ್ತಾರ, ನಾವು ಇದಕ್ಕೆ ಪ್ರೊಟೆಸ್ಟ್ ಮಾಡ್ತಾನೆ ಇರ್ಬೇಕಾಗ್ತದೆ. ದೇಶದ ಭದ್ರತೆ ಕಾಯ್ಬೇಕು, ನಮ್ಮ ಮತದಾರರ ಹಕ್ಕುಗಳು ಕಾಯ್ಕೊಂಡಿರ್ಬೇಕು. ನಾವು ಆ ಸಂವಿಧಾನ ಪ್ರಕಾರ ನಾವು ಒಂದು ದೇಶವನ್ನು ಉಳಿಸಬೇಕು ಅಂತಂದ್ರೆ ಇದಕ್ಕೆ ನಾವು ಖಂಡನೆ ಮಾಡಬೇಕಾಗ್ತದೆ. ಈ ಖಂಡನೆಯಲ್ಲಿ ನಾವೆಲ್ಲ ಅನೇಕ ಪಕ್ಷದವರು, ಅವರಿವರಲ್ಲದೆ ಎಲ್ಲಾ ಜಾತ್ಯತೀತ ಪಕ್ಷದವರೆಲ್ಲರೂ ಸೇರಿದ್ದೇವೆ. ಅನೇಕ ಸಂಘಟನೆ ಪರನ ಜನ ಬಂದಿದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಕೂಡ ಇವತ್ತು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಇದರಲ್ಲಿ ನಾನು ಹೆಚ್ಚಿಗೆ ನಮಸ್ಕಾರ. ಇಂಥ ಬಿಸಿಲಾದ್ರೂ ಇವತ್ತು ಇಷ್ಟು ಜನ ಸೇರಿದ್ವಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಎಲ್ಲ ನಮ್ಮ ಸಂಗಾತಿಗಳು ಇವತ್ತಿನ ಯಶಸ್ಸನ್ನಲ್ಲಿದ್ದವು. ಅದು ಭಾಳ ಕಮ್ಮಿ ಟೈಮಿನಾಗ ಅಚ್ಚುಕಟ್ಟಾಗಿ ಇವತ್ತಿಷ್ಟು ಜನಸಂಖ್ಯೆ ಸೇರಿದೆ. ಭಾಳಷ್ಟು ಪ್ರಗತಿಪರರು ಇದಕ್ಕೆ ಬೆಂಬಲ. ಇದು ಮನುಕುಲದ ವಿರೋಧಿ ಒಂದು ಕಾನೂನು. CA NRC ಹಿಂದೆ ಬಂತು. ಇವತ್ತು SIR ಎಂಬ ಒಂದು ಕಾನೂನು ನಮ್ಮ ಮ್ಯಾಲೆ ಹೇರೋದ್ ಮುಖಾಂತರ ಇವತ್ತು ಭಾರತದ ನಾಗರಿಕರಿಲ್ಲ ಅಂತ ಒಂದು ಸಾಬೀತುಪಡಿಸಂತ ಈ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಜಾಗೃತರಾಗಬೇಕಾದ. ಇವತ್ತ ಓಟಿನ ಒಂದು ಮ್ಯಾಪಿಂಗ್ ಅಂತ ನಡೀತಿದೆ. ಈ ಮ್ಯಾಪಿಂಗು 2002 ಓಟ್ ನಾವೆಲ್ಲ ಹಾಕಿದ್ದೆವು. ಆ ವೋಟರ್ ಲಿಸ್ಟು, ಭಾಗ ಸಂಖ್ಯೆ ಅವೆಲ್ಲವೂ ಕೂಡ ನಾವು ಒಯ್ದು ಮತ್ತೆ ಇವತ್ತ BLO ಹತ್ತಿರದ ಮತ್ತೆ ಒಯ್ದು ಕೊಟ್ಟು ನಾವು ಸರಿಪಡಿಸುವಂಥ ಕೆಲಸ ನಮ್ದು. ಯಾಕಂದ್ರೆ ಅವ್ರು ನಾವು ಭರವಸೆ ಮಾಡ್ಕೊಂತೀವಿ ಅಂದ್ರೆ ನಮ್ಮ ಪರವಾಗಿ ಯಾರು ಈ ಆಡಳಿತ ನಡೆಸವ ಚಿಕ್ಕಣಿಯಲ್ಲಿದ್ದಂಥ ಯಾರೂ ನಮ್ಮ ಪರವಾಗಿಲ್ಲ. ಅದಕ್ಕೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ಈಗ ನಾವು ಅದಕ್ಕೆ ಸರಿಯಾದ ರೀತಿ ಇವತ್ತು ಈಗಾಗಲೇ ಎಲ್ಲರೂ ಹೋದ್ರು ಓಟಿನ ಹಕ್ಕು ನಮ್ಗೆ ಹೆಂಗೆ ಸಿಕ್ತು ಅಂತಂದು. ಈ ಹಿನ್ನೆಲೆಯಲ್ಲಿ ನಮ್ಮ ಓಟ್ ಸಿಕ್ಕಿಂದೆ ಬಹಳ ಕಷ್ಟದಿಂದ ಸಿಕ್ಕಿಂದ. ಅದಕ್ಕೆ ನಮ್ಮ ಓಟ್ ಅಂದ್ರೇನು ಪ್ರಜೆಗಳು. ನಾವು ನಮ್ಮ ಪ್ರಜೆಗಳಿಂದ ಪ್ರಜಾಪ್ರಭುತ್ವ ಆಯ್ಕೆ ಮಾಡೋಂಥವ್ರಿಗೆ ನಾವು ಪ್ರಜೆಗಳು. ನಮ್ಮ ಪ್ರಜೆನೇ ತೆಗೆದಾಕ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಪ್ರಜೆಯಾಗಿ ನಾವು ಇರಬೇಕಾದ್ರೆ ಆ ಹಕ್ಕು ನಾವು ಇಕ್ಕಿಸ್ಕೋಬೇಕಾದ್ರೆ ನಮ್ಮ ಕೆಲಸ ಇವತ್ತ ವೋಟಿಂಗ್ ಮ್ಯಾಪಿಂಗ್ ನಡೀತಾ ಇದೆ. ಅದಕ್ಕೆಲ್ಲರೂ ಕೂಡ ಕಡ್ಡಾಯವಾಗಿ ಹೆಚ್ಚಿನ ರೀತಿ ಯುವಕರು ಇವತ್ತ ಆಯಾ ಒಂದು ಬೂತ್ಬಲ್ ಏನು ಓಣಿಗಳದಾಗವ ಗ್ರಾಮದಲ್ಲಿವ ಆ ಬೂತ್ಬಲ್ದಾಗ ಒಬ್ಬರು ಎಲ್ಲರೂ ಒಂದು 4 ಹುಡುಗರು ನಮ್ದು ಎಲ್ಲರೂ ಕೂತಿ ಆ ಮ್ಯಾಪಿಂಗ್ ಅಂತ ಏನು ನಡೀತದೆ ಆ ಕೆಲಸಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು. ಎಲ್ಲರೂ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಕೂಡ ಈ ಒಂದು SIR ವಿರೋಧಿ ಚಳವಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಸದಾ ಇದೆ. ಮತ್ತು ಮುಂದೆ ಯಾವುದು ಕಾನೂನು ವಿರೋಧಿ ಚಟುವಟಿಕೆ ಮಾಡ್ತಾರ, ಯಾರು ಸಮಾಜ ವಿರೋಧಿ ಚಟುವಟಿಕೆ ಮಾಡ್ತಾರ ಅಂತ ವಿರುದ್ಧ ಹೋರಾಟ ಯಾರೇ ಮಾಡಲಿ ನಮ್ಮ ಬೆಂಬಲ ಅಂತ ಹೇಳಿ ನಾನು ಮಾತು ಜಯ ಭೀಮ್.
ಏನು ಸೌಂಡ್ ಹೋಗೋದು ಮುಂದೆ ಇಲ್ಲ ಈಗ ಮುಂದದ ಹಿಂದದ ಹಿಂದಿಂದ ಎಲ್ಲಿಂದು ಬೇಕೇ ಬೇಕು ರದ್ದಾಗಲಿ ರದ್ದಾಗಲಿ ಎಸ್ಐಎಸ್ ರದ್ದಾಗಲಿ 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 ಎಸ್ಐಎಸ್ ರದ್ದಾಗಲಿ 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 ಎಸ್ಐಎಸ್ ರದ್ದಾಗಲಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಕೇಂದ್ರದ ಮೋದಿ ಅಮಿತ್ ಶಾ ಸರ್ಕಾರಕ್ಕೆ ಒಂದ್ ಕಡೆ ಆಗ್ರಿ ಕೆಳಗ್ ಪೂರ ಅಲ್ಲೇ ಇಲ್ಲ ನನ್ನ ಮತ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಇಂದು ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು ಹಾಗೂ ಜನಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಇದರ ವತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ನಾವು ಎಸ್ಐಆರ್ ವಿರೋಧವಾಗಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ಈಗ ತಮಗೆ 2 ಮನವಿ ಪತ್ರಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರಗಳಿಗೆ ಒಂದು ಹಾಗೂ ಇನ್ನೊಂದು ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತರಿಗೆ ನಾವು ಕೊಡ್ತಾ ಇದ್ದೇವೆ. ಅದು ತಮ್ಮ ಮುಖಾಂತರ ಕೊಡ್ತಾ ಇದ್ದೇವೆ. ಆ ಪತ್ರದ ಸಾರಾಂಶವನ್ನು ನಾನು ತಮ್ಮ ಎದುರುಗಡೆ ನಮ್ಮ ಒತ್ತಾಯಗಳನ್ನ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಮುಖ್ಯ ಚುನಾವಣಾಧಿಕಾರಿಗಳು ಕರ್ನಾಟಕ ಇವರಿಗೆ ಪತ್ರದಲ್ಲಿ ನಮ್ಮ ಹಕ್ಕೊತ್ತಾಯಗಳಷ್ಟೇ ನಾನು ತಮ್ಮ ಎದುರುಗಡೆ ಹೇಳ್ತಾ ಇದ್ದೇನೆ. ಒಂದು, ಲಾಜಿಕಲ್ ಡಿಸ್ಕ್ರಿಪನ್ಸಿ ಎನ್ನುವ ಅತ್ಯಂತ ಅವೈಜ್ಞಾನಿಕ, ಅವಾಸ್ತವಿಕ, ಅಪಾರದರ್ಶಕ ಹಾಗೂ ದುರುದ್ದೇಶಪೂರಿತ ವಿಧಾನವನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅಳವಡಿಸಬಾರದು. ಸ್ಪೆಲ್ಲಿಂಗ್, ದಿನಾಂಕ ಇಂತಹ ಕ್ಷುಲ್ಲಕ ವಿಚಾರಗಳನ್ನು ಇಟ್ಟುಕೊಂಡು ಮತದಾನ ಹಕ್ಕಿನಿಂದ ಯಾರನ್ನೇ ಹೊರಗಿಡುವುದು ಅಕ್ಷಮ್ಯ ಅಪರಾಧ. 2, ಮತದಾರರ ಪಟ್ಟಿ ಎಂಬುದು ರಹಸ್ಯ ದಾಖಲೆಯಲ್ಲ, ಅದು ದೇಶದ ಮತದಾರರ ಮುಕ್ತ ಪಟ್ಟಿ. ಕರಡು ಪಟ್ಟಿ ತಯಾರಾದ ನಂತರ ಯಾರ ಮತವನ್ನಾದರೂ ಸುಲಭವಾಗಿ ಹುಡುಕಬಹುದಾದ ರೀತಿಯಲ್ಲಿ, ಪಾರದರ್ಶಕತೆ ಇರುವ ರೀತಿಯಲ್ಲಿ ಅದನ್ನು ಕಂಪ್ಯೂಟರ್ ರೀಡಬಲ್ ಫಾರ್ಮೆಟ್ ನಲ್ಲಿ ನೀಡಬೇಕು. 3, ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವ ಮುನ್ನ ಚುನಾವಣಾ ಆಯೋಗದ ಮ್ಯಾನ್ಯುವಲ್ ನಲ್ಲಿ ಇರುವ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ವಾರ್ಡ್ ಪ್ರದೇಶಗಳಲ್ಲಿ ಆ ಭಾಗದ ಮತದಾರರ ಕರಡು ಪಟ್ಟಿಯನ್ನು ಬಹಿರಂಗವಾಗಿ ಪ್ರಕಟಿಸಿ ಸಾರ್ವಜನಿಕರ ಪರಿಶೀಲನೆಗೆ ಒಳಪಡಿಸಿ ಮುಕ್ತವಾದ ರೀತಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ತಿದ್ದುಪಡಿಗಳನ್ನು ಮಾಡಬೇಕು. 4, ಈ ಪ್ರಕ್ರಿಯೆಯನ್ನು ಗಡಿಬಿಡಿಯಲ್ಲಿ ನಡೆಸಬಾರದು. ಕನಿಷ್ಠ 1 ವರ್ಷಗಳ ಅವಧಿ ನಿಗದಿ ಮಾಡಬೇಕು. ಮತದಾರರ ಪಟ್ಟಿಯ ಪರಿಶೀಲನೆ ನಡೆಸಿ ಕರಡು ಪಟ್ಟಿ ತಯಾರಿಸಲು, ಕರಡನ್ನು ಸಾರ್ವಜನಿಕರ ಪರಿಶೀಲನೆಗೆ ಒಳಪಡಿಸಲು ಹಾಗೂ ಅಹವಾಲುಗಳನ್ನು ಸ್ವೀಕರಿಸಿ ಅಂತಿಮ ಪಟ್ಟಿ ತಯಾರಿಸಲು 6 ತಿಂಗಳು ಸಮಯ ಇರಬೇಕು. 5, ವಿವಾಹಿತ ಮಹಿಳೆಯರು, ವಲಸೆ ಕಾರ್ಮಿಕರು, ವಿದ್ಯಾರ್ಥಿಗಳು, ಅಲೆಮಾರಿಗಳು, ಆದಿವಾಸಿಗಳು, ದಲಿತರು, ಬಡ ಅಲ್ಪಸಂಖ್ಯಾತ ಮುಂತಾದ ದಾಖಲೆಗಳ ಗಂಭೀರ ಸಮಸ್ಯೆ ಎದುರುತ್ತಿರುವ ಜನವರ್ಗಗಳು ಪ್ರಜಾತಾಂತ್ರಿಕ ಪ್ರಕ್ರಿಯೆಯಿಂದ ವಂಚಿತರಾಗದಂತೆ ಒಳಗೊಳ್ಳಲು ಅವರಿಗಾಗಿ ವಿಶೇಷ ಸರಳ ಕ್ರಮಗಳನ್ನು ರೂಪಿಸಬೇಕು. ಕೊನೆ ಮಾತು, ಈ ಆಗ್ರಹವನ್ನು ಚುನಾವಣಾ ಆಯೋಗ ಲಘುವಾಗಿ ಪರಿಗಣಿಸಬಾರದು ಎಂದು ಮನವಿ. ಮೇಲ್ಕಂಡ ಪ್ರಜಾತಾಂತ್ರಿಕ ಬದಲಾವಣೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮುಂದಾಗುತ್ತಿದ್ದರೆ ಬಹಳ ಗಂಭೀರವಾದ ಕರ್ನಾಟಕದ ಪ್ರತಿರೋಧವನ್ನು ಎದುರಿಸಬೇಕಾಗುತ್ತದೆ. ನಮ್ಮ ಆಗ್ರಹವನ್ನು ಪರಿಗಣಿಸಿ ಅಗತ್ಯ ಬದಲಾವಣೆ ಮಾಡಿಕೊಂಡಲ್ಲಿ ಮತದಾರ ಪಟ್ಟಿಯ ಪರಿಶೀಲನೆಯಲ್ಲಿ ನಾವೆಲ್ಲ ಸಂಪೂರ್ಣವಾಗಿ ಕೈ ಜೋಡಿಸಲು ಮಾಡಲು ಸಿದ್ಧರಿದ್ದೇವೆ. ಇದು ಮುಖ್ಯ ಚುನಾವಣಾ ಆಯೋಗಕ್ಕೆ ಈಗ ಮಾನ್ಯ ಪತ್ರ ಓದ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಒತ್ತಾಯ ಏನು ಅಂತಂದ್ರೆ, 1, ಸದ್ಯದ ಸ್ವರೂಪದ ಎಸ್ಐಆರ್ ಅನ್ನು ಒಪ್ಪುವುದಿಲ್ಲ ಎಂದು ಕರ್ನಾಟಕ ಸರ್ಕಾರ ಘೋಷಿಸಬೇಕು. ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಅತ್ಯಗತ್ಯ 5 ಮೂಲಭೂತ ಬದಲಾವಣೆಗಳನ್ನು ಮಾಡದಿದ್ದರೆ ಕರ್ನಾಟಕ ಸರ್ಕಾರ ಸಹಕರಿಸುತ್ತಿಲ್ಲ ಎಂದು ಸ್ಪಷ್ಟವಾಗಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ತಿಳಿಸಬೇಕು. ಅತ್ಯಗತ್ಯ 5 ಬದಲಾವಣೆಗಳು. 1, ಲಾಜಿಕಲ್ ಡಿಸ್ಕ್ರಿಪನ್ಸಿಯನ್ನು ಅತ್ಯಂತ ಅವೈಜ್ಞಾನಿಕ, ಅವಾಸ್ತವಿಕ, ಅಪಾರದರ್ಶಕ ಹಾಗೂ ದುರುದ್ದೇಶಪೂರಿತ ವಿಧಾನವನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅಳವಡಿಸಬಾರದು. ಸ್ಪೆಲ್ಲಿಂಗ್,
ದಿನಾಂಕ ಇಂಥ ಕ್ಷುಲ್ಲಕ ವಿಚಾರಗಳನ್ನು ಇಟ್ಟುಕೊಂಡು ಮತದಾನದ ಹಕ್ಕಿನಿಂದ ಯಾರನ್ನೇ ಹೊರಗಿಡುವುದು ಅಕ್ಷಮ್ಯ ಅಪರಾಧ. 2. ಮತದಾರರ ಪಟ್ಟಿ ಎಂಬುದು ರಹಸ್ಯ ದಾಖಲೆಯಲ್ಲ, ಅದು ದೇಶದ ಮತದಾರರ ಮುಕ್ತ ಪಟ್ಟಿ. ಕರಡು ಪಟ್ಟಿ ತಯಾರಾದ ನಂತರ ಯಾರ ಮತವನ್ನಾದರೂ ಸುಲಭವಾಗಿ ಹುಡುಕಬಹುದಾದ ರೀತಿಯಲ್ಲಿ, ಪಾರದರ್ಶಕತೆ ಇರುವ ರೀತಿಯಲ್ಲಿ ಅದನ್ನು ಕಂಪ್ಯೂಟರ್ ರೀಡಬಲ್ ಫಾರ್ಮೆಟ್ ಅಲ್ಲಿ ನೀಡಬೇಕು. 3. ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವ ಮುನ್ನ ಚುನಾವಣಾ ಆಯೋಗದ ಮ್ಯಾನ್ಯುವಲ್ನಲ್ಲಿ ಇರುವ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ ಪ್ರದೇಶಗಳಲ್ಲಿ ಆ ಭಾಗದ ಮತದಾರರ ಕರಡು ಪಟ್ಟಿಯನ್ನು ಬಹಿರಂಗವಾಗಿ ಪ್ರಕಟಿಸಿ ಸಾರ್ವಜನಿಕ ಪರಿಶೀಲನೆಗೆ ಒಳಪಡಿಸಿ ಮುಕ್ತವಾದ ರೀತಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ತಿದ್ದುಪಡಿಗಳನ್ನು ಮಾಡಬೇಕು. 4. ಈ ಪ್ರಕ್ರಿಯೆಯನ್ನು ಗಡಿಬಿಡಿಯಲ್ಲಿ ನಡೆಸಬಾರದು, ಕನಿಷ್ಠ 1 ವರ್ಷಗಳ ಅವಧಿಯಲ್ಲಿ ನಿಗದಿ ಮಾಡಬೇಕು. 5. ವಿವಾಹಿತ ಮಹಿಳೆಯರು, ವಲಸೆ ಕಾರ್ಮಿಕರು, ವಿದ್ಯಾರ್ಥಿಗಳು, ಅಲೆಮಾರಿಗಳು, ಆದಿವಾಸಿಗಳು, ದಲಿತರು, ಬಡ ಅಲ್ಪಸಂಖ್ಯಾತರು ಮುಂತಾದ ದಾಖಲೆಗಳ ಗಂಭೀರ ಸಮಸ್ಯೆ ಎದುರಿಸುತ್ತಿರುವ ಜನವರ್ಗಗಳು ಪ್ರಜಾತಾಂತ್ರಿಕ ಪ್ರಕ್ರಿಯೆಯಿಂದ ವಂಚಿತರಾಗದಂತೆ ಒಳಗೊಳ್ಳಲು ಅವರಿಗಾಗಿ ವಿಶೇಷ ಸರಳ ಕ್ರಮಗಳನ್ನು ರೂಪಿಸಬೇಕು. 6. ರಾಜ್ಯದ ಒಬ್ಬ ಅರ್ಹ ಮತದಾರರು ತಮ್ಮ ಜನ್ಮಸಿದ್ಧ ಹಕ್ಕನ್ನು ಕಳೆದುಕೊಳ್ಳಲು ರಾಜ್ಯ ಸರ್ಕಾರ ಅವಕಾಶ ನೀಡಬಾರದು. ಇದಕ್ಕಾಗಿ ರಾಜ್ಯ ಸರ್ಕಾರವು ಸಹ ಕೆಲವು ವಿಶೇಷ ಕ್ರಮಗಳಿಗೆ ಮುಂದಾಗಬೇಕು. ಚೆಕ್ಮೇಟ್ ಪಟ್ಟಿ ತಯಾರಿಸಬೇಕು. ವೈಜ್ಞಾನಿಕ ಹಾಗೂ ಜನಸೇವಿ ವಿಧಾನವನ್ನು ಬಳಸಿ ರಾಜ್ಯ ಚುನಾವಣಾ ಆಯೋಗದ ಮೂಲಕ ಸ್ಥಳೀಯ ಸಂಸ್ಥೆಗಳಿಗಾಗಿ ತಯಾರಿಸಲಾದ ರಾಜ್ಯ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಬೇಕು. ವಿಶೇಷ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳನ್ನು ನಡೆಸಿ ಮತದಾರರ ಪಟ್ಟಿಯ ಪರಿಶೀಲನೆ ನಡೆಸಿ ಕರ್ನಾಟಕದ ಪಕ್ಕಾ ಪಟ್ಟಿ ಸಿದ್ಧಪಡಿಸಬೇಕು. ಆ ಪಟ್ಟಿಯಲ್ಲಿ ಬರುವ ಪ್ರತಿಯೊಬ್ಬರ ಹಿತವನ್ನು ರಕ್ಷಿಸಿಕೊಳ್ಳಲು ರಾಜ್ಯ ಹೋರಾಡಬೇಕು. ಮುಂದೆ ಸ್ಮಾರ್ಟ್ ಕಾರ್ಡ್ ನೀಡಬೇಕು. ವಿಶೇಷ ಗ್ರಾಮ ಸಭೆಗಳಲ್ಲಿ ಪರಿಶೀಲನೆಗೊಂಡು ದೃಢಗೊಂಡ ಮತದಾರರಿಗೆ ಅವರ ದಾಖಲೆಗಳ ಸಮೇತ ಸ್ಮಾರ್ಟ್ ಕಾರ್ಡ್ ನೀಡಬೇಕು. ದಾಖಲೆ ಇಲ್ಲದವರಿಗೆ ವಾಸ ದೃಢೀಕರಣ ಪತ್ರಗಳನ್ನು ತಕ್ಷಣವೇ ವಿತರಿಸಬೇಕು. ನೆಕ್ಸ್ಟ್, ಮತದಾರರ ನೆರವು ಕೇಂದ್ರಗಳನ್ನು ತೆರೆಯಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ ಪ್ರದೇಶಗಳಲ್ಲಿ ಮತದಾರರ ನೆರವು ಕೇಂದ್ರಗಳನ್ನು ತೆರೆಯಬೇಕು. ಜನರು ಅಗತ್ಯವಿರುವ ಮೂಲ ದಾಖಲೆಗಳನ್ನು ಸತಾಯಿಸದೆ ತ್ವರಿತವಾಗಿ ಜನರಿಗೆ ನೀಡಬೇಕೆಂದು ಅಧಿಕಾರಿ ವರ್ಗಕ್ಕೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕು. ಇವು ನಮ್ಮ ಹಕ್ಕು ಒತ್ತಾಯ. ತಮ್ಮ ಮುಖಾಂತರ ಈ ಒಂದು ಮನವಿ ಪತ್ರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಚುನಾವಣಾ ಆಯೋಗಕ್ಕೆ ಕಳಿಸಿಕೊಡಬೇಕು. ನಮ್ಮ ಒಟ್ಟಾರೆ ಉದ್ದೇಶ, ಜನತಾ ಸಂಘಟನೆ ಉದ್ದೇಶ ಏನಂದ್ರೆ, ಕೇಂದ್ರ ಸರ್ಕಾರ ಮಾಡುವಂತ SIRಕ್ಕೆ ನಾವು ಒಪ್ಪುವುದಿಲ್ಲ. ಇದು ಸ್ಪಷ್ಟವಾದಂತ ನಮ್ಮ ಒಂದು ಹೋರಾಟ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಈಗ ಕರ್ನಾಟಕದಲ್ಲಿ ಸ್ಥಳೀಯ ಸರ್ಕಾರ ಚುನಾವಣೆ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಚುನಾವಣೆ ಇರುವುದರಿಂದ ಸಂವಿಧಾನಬದ್ಧವಾಗಿ 2023ರ ಸಂವಿಧಾನದ ನೇಮದ ಪ್ರಕಾರ ನಮ್ಮ ರಾಜ್ಯ ಚುನಾವಣಾ ಆಯೋಗವೇ ಗ್ರಾಮ ಸಭೆಗಳ ಮುಖಾಂತರ ಮತದಾರರ ಪಟ್ಟಿಯನ್ನ ಆಯ್ಕೆ ಮಾಡುವಂತ ಅಧಿಕಾರ ನಮ್ಮ ರಾಜ್ಯ ಚುನಾವಣಾ ಆಯೋಗಕ್ಕಿದೆ. ಕೇಂದ್ರ ಚುನಾವಣಾ ಆಯೋಗದ SIR ಮತದಾರರ ಪಟ್ಟಿಯನ್ನ ಕರ್ನಾಟಕ ಜನತೆ ಒಪ್ಪುವುದಿಲ್ಲ ಅಂತಕ್ಕಂಥ ಈ ನಮ್ಮ ಪ್ರಗತಿಪರ ಹೋರಾಟಗಾರರ ಒಂದು ಮೂಲ ಧೋರಣೆಯಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರವೇ, ರಾಜ್ಯ ಚುನಾವಣಾ ಆಯೋಗದ ಮೇಲೆ ನಮಗೆ ವಿಶ್ವಾಸ ಇದೆ, ಕೇಂದ್ರ ಚುನಾವಣಾ ಆಯೋಗದ ಮೇಲೆ ನಮಗೆ ವಿಶ್ವಾಸವಿಲ್ಲ. ಅದಕ್ಕೆ ರಾಜ್ಯ ಚುನಾವಣಾ ಆಯೋಗ ತಮ್ಮ ಕಾನೂನಿನ ಪ್ರಕಾರ ಗ್ರಾಮ ಸಭೆ ಮತ್ತು ವಾರ್ಡ್ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ಕೇಂದ್ರ ಸರ್ಕಾರ ಒಪ್ಪದೇ ಇದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಎಲ್ಲ ಕಾನೂನು ರೀತಿಯನ್ನ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ, ಈ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿಯಾಗಿದೆ ಅಂತೇಳಿ ನಾವು ಪರಿಣಿತ ಸಂಘಟನೆ ಮುಖಾಂತರ ತಮಗೆ ಹಕ್ಕೊತ್ತಾಯನ್ನ ಮಾಡ್ತಾ ಇದ್ರು. ಧಿಕ್ಕಾರ 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 ಧಿಕ್ಕಾರ, ರದ್ದಾಗಬೇಕು 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 ರದ್ದಾಗಬೇಕು, ಧಿಕ್ಕಾರ ಧಿಕ್ಕಾರ ಭಾರತ ಜನತೆಗೆ. ಎಲ್ಲರಿಗೂ ನಮಸ್ಕಾರಗಳು. ಇದು SIR ವಿರೋಧಿ ಜಾತ್ಯತೀತ ಪಕ್ಷಗಳು, ಜನಪರ ಸಂಘಟನೆ ಒಕ್ಕೂಟ ಕರ್ನಾಟಕ ಮತ್ತು ಬೀದರ್ ವತಿಯಿಂದ SIR ಕುರಿತು ರಾಜ್ಯ ಚುನಾವಣಾ ಆಯೋಗ ಮತ್ತು ನಮ್ಮ ಭಾರತ ಚುನಾವಣಾ ಆಯೋಗಕ್ಕೆ ತಾವೇನು ಮನವಿ ಕೊಟ್ಟಿದ್ದೀವಿ, ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿ ಕೂಡ ಮನವಿ ಕೊಟ್ಟಿದ್ದೇವೆ. ಈ ಮನವಿ ಕೂಡ ನಾವು ಮಾನ್ಯ ಪ್ರಜಾಪ್ರಭುತ್ವ ಮುಖಾಂತರ ಅವರಿಗೆ ನೀಡಲಾಗಿದೆ.
ಇನ್ನೊಂದು SR ಬಗ್ಗೆ ಮಾತಾಡಿದ SR ಜೂನ್ 20 ಸ್ಟಾರ್ಟ್ ಈಗಾಗಲೇ ಮ್ಯಾಪಿಂಗ್ ಕಾರ್ಯ ಸುಮಾರು 5-6 ಮಾಡ್ತದೆ ಮ್ಯಾಪಿಂಗ್ 2002 ಏನು ಗೊತ್ತಿಲ್ಲ ಅದ್ರ ಪ್ರಕಾರ ನಾವು ಮ್ಯಾಪಿಂಗ್ ಕೂಡ ಮಾಡ್ತಾ ಅದನ್ನು ಕೂಡ ಸುಮಾರು 90% ನಮ್ಮಲ್ಲಿ ಬೀದರ್ ಜಿಲ್ಲೆ ಮ್ಯಾಪಿಂಗ್ ಕೂಡ ಇದರ ಎಲ್ಲ ಅಧಿಕಾರಿಗಳು ಶಾಲಾ ಶಿಕ್ಷಕರು ಅಂಗನವಾಡಿ ಶಿಕ್ಷಕರು ತಹಸೀಲ್ದಾರ್ ಆದಿ ಹಿಡ್ಕೊಂಡು ಗ್ರಾಮ ಸಹಾಯಕ ಹಿಡ್ಕೊಂಡು VAR ಎಲ್ಲರೂ ಇದಾಗಿ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದೆ ಕೆಲಸ ಕೂಡ ಆಗ್ತಾ ಇದೆ ಜೂನ್ 20 SR ಸ್ಟಾರ್ಟ್ ಆಗಿದೆ ತಾವು ಹೇಳಿದ್ರಿ ನಾವು ಈಗಾಗಲೇ ಪ್ರತಿಯೊಂದು ಗ್ರಾಮಕ್ಕೆ ಒಂದೊಂದು ಮತಗಟ್ಟೆ ಇರ್ತಾವೆ ತಾವು ಹೇಳಿದಾಗೆ ಪ್ರತಿಯೊಂದು ಮತಗಟ್ಟೆಯಲ್ಲಿ ನಾವು ವೋಟರ್ ಫೆಸಿಲಿಟಿ ಅಂತ ಮಾಡ್ತೀವಿ ಮತದಾರ ಮಾಹಿತಿ ಕೇಂದ್ರ ಮಾಡ್ತಾ ಇದ್ದೀವಿ ಈ ಸುಮಾರು ಇಲ್ಲಿ ಬಸವಕಲ್ಲ ನಾನೇ ಬಸವಕಲ್ಲ ಎಸಿದ ಇನ್ಚಾರ್ಜ್ ಇದ್ದೀನಿ ಸುಮಾರು ಅಲ್ಲಿ 2,52,000 ಬಸವಕಲ್ಲ 47 ಇಲ್ಲಿ ಹೋಗಿಲ್ಲ 2 ಲಕ್ಷ ಮೇಲೆ ಇದೆ ಇಲ್ಲಿ ಕೂಡ ಬೀದರಲ್ಲಿ ಹೀಗಾಗಿ ನಾವು ಪ್ರತಿಯೊಬ್ಬ ಮತದಾರರಿಗೆ ಅದು ಎನ್ರೋಲ್ಮೆಂಟ್ ಫಾರ್ಮ್ ಬರ್ತಾ ಇದೆ ಅವ್ರು ಪ್ರತಿಯೊಂದು ಮನೆಗೆ ಹೋಗಿ ಕೊಡ್ತೀವಿ ಅವ್ರ ಕಡೆ ಸೈಡ್ ಹೋದ್ವಿ ಮತ್ತು ಇನ್ನೊಂದು ಏನಿದೆ ವಿಶೇಷ ಅಂದರೆ ಎಲ್ಲ ನಮ್ಮ ರಾಜಕೀಯ ಪಕ್ಷಗಳಾಗಿರ್ಬೋದು ಎಲ್ಲ BJP ಕಾಂಗ್ರೆಸ್ ಎಲ್ಲ ರಾಜಕೀಯ ಪಕ್ಷಗಳ ಕಡೆಯಿಂದ ಅವರ ಬೂತ್ ಮಟ್ಟದಲ್ಲಿ ಈಗಲೇ ಮಾಡ್ತಾರೆ ಬೂತ್ ಲೆವೆಲ್ ಎಜೆಂಟ್ ಮಾಡ್ತಾರೆ ಅವರು ಕೂಡ ನಮ್ಮ ಜೊತೆ ಇರ್ತಾರೆ ನಾವು ಏನೇ ಕಾರ್ಯ ಕೂಡ ಇದೇನು ವಿಶೇಷ ಮತ ಸಮಗ್ರ ಪಟ್ಟಿಯ ಪರಿಷ್ಕರಣೆ ಇದೆ ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ನಮ್ಮ ಮೇಲೆ ಉಸ್ತುವಾರಿ ಇರ್ತಾರೆ ಹೀಗಾಗಿ ನಮ್ಮ CO ಕರ್ನಾಟಕ ಅವರು ಕೂಡ ಇರ್ತಾರೆ ಕೂಡ ಆಗಿರುತ್ತೆ ಇದರಲ್ಲಿ ಎಲ್ಲಾ ಪಾರದರ್ಶಕತೆಯಿಂದ ನಾವೇನು SR ಶುರು ಆಗ್ತದೆ ಪ್ರತಿಯೊಂದು ನಾವು ಡೈಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು ಗ್ರಾಮ ಮತ್ತು ಯಾರು ಗ್ರಾಮ ಪಂಚಾಯತ್ ಅವರು ಎಲ್ಲ ಕಡೆ ಏನು ಕೆಲಸ ಮಾಡೋದು ಡೈಲಿ ಕೂಡ ಅದು ಆ ವೆಬ್ಸೈಟ್ ಕೂಡ ಇರುತ್ತೆ ಮತ್ತು ಅಲ್ಲಿ ಕೂಡ ತಾವು ಹೇಳಿದಾಗೆ ಅದು ಪ್ರಕಟ ಕೂಡ ಮಾಡ್ತೀವಿ ನಾವು ಮುಖಾಂತರ ಇನ್ನೊಂದು ಏನು ವಿಶೇಷತೆ ಅಂದ್ರೆ ಅದು ಈಗ ಹೆಂಗಿದೆ ಸಾಫ್ಟ್ವೇರ್